ಕಾಮಧೇನುವಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ. ಪುರಾಣಗಳಲ್ಲೇ ಹೇಳಿಲ್ವಾ, ಗಾವೇ ವಿಶ್ವಸ್ಯ ಮಾತರಹ ಅಂತ. ಅಂದ್ರೆ ಕಾಮಧೇನು ಇಡೀ ವಿಶ್ವಕ್ಕೆ ತಾಯಿ ಅಂತ. ನಿಮ್ಗೆ ಗೊತ್ತಿರಬಹುದು, ಬೆಳಗ್ಗೆ ಏಳ್ತಿದ್ದ ಹಾಗೆ ಹಸುವಿನ ಮುಖ ನೋಡಬಾರ್ದು, ಬಾಲ ನೋಡ್ಬೇಕು ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ನಂಬಿಕೆ ಬಂತು ಅನ್ನೋದಕ್ಕೆ ಒಂದು ಕಥೆ ಇದೆ. ಆದ್ರೆ ಇವತ್ತೆಲ್ಲ ಮತ್ತೊಂದಿನ ಆ ಕಥೆಯನ್ನ ಹೇಳ್ತೀನಿ. ಇವತ್ತು ತಿಳ್ಕೊಳ್ಳೋಣ ಕಾಮಧೇನುವಿನ ಬಗ್ಗೆ ಯಾವ್ಯಾವ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ ಅಂತ. ಅಗ್ನಿ ಪುರಾಣ, ಅಥರ್ವಣ ವೇದ, ಮಾರ್ಕಂಡೇಯ ಪುರಾಣ, ವಿಷ್ಣು ಸ್ಮೃತಿ, ಸ್ಕಂದ ಪುರಾಣ, ಭಗವದ್ಗೀತೆ, ಮಹಾಭಾರತ, ಕೂರ್ಮ ಪುರಾಣ, ಯಾಜ್ಞವಲ್ಕ್ಯ ಸ್ಮೃತಿ, ಈ ತರ ಪ್ರತಿಯೊಂದೊಂದು ಮಹಾನ್ ಕೃತಿಯಲ್ಲೂ ಕಾಮಧೇನುವಿನ ಉಲ್ಲೇಖ ಇದೆ. ಹಸುವಿನಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ವಾಸವಾಗಿದ್ದಾರೆ ಎನ್ನುವುದು ನಮ್ಮ ನಂಬಿಕೆ. ಮತ್ತೊಂದು ನಂಬಿಕೆ ಏನಂದ್ರೆ ಹಸುವಿನ ಬಾಲದಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ. ಈ ಕಾರಣಕ್ಕೂ ಹಸುವಿನ ಬಾಲವನ್ನ ಬೆಳಗಿದ್ ನೋಡ್ಬೇಕು, ಆಗ ತುಂಬಾ ಒಳ್ಳೇದು ಅನ್ನೋ ನಂಬಿಕೆ ಇದೆ. ಆಗ ಸಾಕ್ಷಾತ್ ಲಕ್ಷ್ಮಿಯನ್ನೇ ನೋಡಿದಂತ ಪುಣ್ಯ ಸಿಗತ್ತೆ ಅಂತ. ಆದ್ರೆ ಯಾರೀ ಕಾಮಧೇನು? ಕಾಮಧೇನು ರುದ್ರರಿಗೆ ತಾಯಿ, ವಸುಗಳ ಮಗಳು, ಸೂರ್ಯನ ಸಹೋದರಿ. ಹಸುವಿನ ಬಾಲ ಇರೋ ಜಾಗ ಋಗ್ವೇದ, ಹಸುವಿನ ದೇಹ ಯಜುರ್ವೇದ, ಹಸುವಿನ ಬಾಯಿ ಸಾಮವೇದ, ಹಸುವಿನ ಮೃದುವಾಗಿರೋ ಮೈಗೂದಲು ಪವಿತ್ರ ಮಂತ್ರಗಳಿಗೆ ಸಮ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಗೊತ್ತಾ? ನಾನೇ ಕಾಮಧೇನು ಅಂತ. ಇನ್ನೊಂದು ವಿಷಯ ತಿಳ್ಕೊಳ್ಳೇಬೇಕು. ಹಸುವಿಗೆ ಯಾರು ಒಂದು ಹೊತ್ತು ಊಟ ಹಾಕ್ತಾರೋ, ಅಂದ್ರೆ ಒಂದೇ ಒಂದು ಹೊತ್ತು ಊಟ ಹಾಕಿದ್ರು ಸಾಕು, ಅವರು ಏನೂ ಮಾಡೋದು ಬೇಡ, ಈ ಒಂದೇ ಒಂದು ಕಾರ್ಯದಿಂದ ಅವರಿಗೆ ಮೋಕ್ಷ ಸಿಗುತ್ತೆ.